ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿಯ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರೀ ಶಾಮಿದ್ ಮನಿಯಾರ್ ವತಿಯಿಂದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಜಯಗಳಿಸಿದ ಯುವಕರಿಗೆ ಸನ್ಮಾನ ಸಮಾರಂಭ. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಜಯಗಳಿಸಿದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಯುವಕರಿಗೆ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಶಾಮಿದ್ ಮನಿಯಾರ್ ಇವರ ವತಿಯಿಂದ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಶಾಮಿದ್ ಮನಿಯಾರ್ ಅವರು ಮಾತನಾಡಿ, ಜಯಗಳಿಸಿದ ಯುವಕರಿಗೆ ಅವರಿಗೆ ಸನ್ಮಾನ ಮಾಡಿ ಮಾಜಿ ಸಚಿವರು, ಶಾಸಕರಾಗಿರಲಿ ಯಾರ ಬೆಂಬಲವಿಲ್ಲದೆ ಸ್ವಂತ ಬಲದಿಂದ ಆರಿಸಿ ಬಂದಂತ ನಿಮ್ಮೆಲ್ಲರಿಗೆ ಅಭಿನಂದನೆಗಳು ತಿಳಿಸಿದರು. ಯುವ ಕಾಂಗ್ರೆಸ್ ಸದಸ್ಯರು ಯಾರ ಮಾತಿಗೂ ಕಿವಿಗೊಡದೆ ಇಷ್ಟೊಂದು ಮತಗಳನ್ನು ನೀಡಿದ್ದಾರೆ. ಅವರೆಲ್ಲ ಆಶಯದಂತೆ ನಿಮ್ಮ ಕೆಲಸವನ್ನು ಮಾಡಿ ತೋರಿಸಿ ಪಕ್ಷವನ್ನು ಕಟ್ಟುವ ಮತ್ತು ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುವ ನಿಮ್ಮ ಕಾರ್ಯವನ್ನು ಪ್ರಾರಂಭಿಸಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಯೂಬ್ ಖಾನ್ ಅವರು ಮಾತನಾಡಿ, ಜಯಗಳಿಸಿದ ಯುವಕರನ್ನು ಅಭಿನಂದಿಸಿ ಎಲ್ಲರೂ ಒಗ್ಗೂಡಿ ಪಕ್ಷವನ್ನು ಕಟ್ಟಿ ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡಿ ಎಂದು ಹೇಳಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತಹ ಶ್ರೀ ಆಸಿಫ್ ಹುಸೇನ್ ಅವರು ಮಾತನಾಡಿ, ಜಯಗಳಿಸುವ ಎಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಪಕ್ಷ ಬಲವರ್ಧನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದು ನನ್ನ ಕರ್ತವ್ಯ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವುದು ಹಾಗೂ ಜನರ ಕಷ್ಟವನ್ನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಲಿಂಗೇಶ್ ಕಲ್ಗುಡಿ ಅವರು ಮಾತನಾಡಿ, ಬೆಂಬಲಿಸಿದ ಎಲ್ಲರಿಗೂ ಅಭಿನಂದನೆಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಸಾಹಿಲ್ ಅಲಿ ಮತ್ತು ಖಲಂದರ್, ಅದೇ ರೀತಿ ಗಂಗಾವತಿಯ ವಿಧಾನಸಭಾ ಕ್ಷೇತ್ರಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅದ್ನಾನ್ ಮತ್ತು ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ದೇವರಾಜ್ ಅವರು ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಾಲಯದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ
ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಇವರು ಯೂತ್ ಕಾಂಗ್ರೆಸ್ಸಿನ ಒಂದು ಚುನಾವಣೆ ಮುಖಾಂತರ ಆಯ್ಕೆ ಆಗಬೇಕಂತಕ್ಕಂಥದ್ದು ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ನೀಡಿದರು. ಆ ಚುನಾವಣೆಯಲ್ಲಿ ಯಾರು ರಾಜ್ಯ ನಾಯಕರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ಮಾಜಿ ಸಂಸದರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು, ಇನ್ನಿತರ ಯಾವುದೇ ನಾಯಕರದ ಫೋಟೋಗಳಾಗಿರಲಿ ಅಥವಾ ನಮ್ಮ ಬೆಂಬಲಗಳ ತಗೊಳ್ಳಾರ್ದೆ ಅವರ ವೈಯಕ್ತಿಕ ವರ್ಚಸ್ ಮೇಲೆ ಅವರು ಮತದಾನ ಮಾಡಿ ಗೆದ್ದು ಬರ್ತಕ್ಕಂಥ ಒಂದು ಸುತ್ತೋಲೆ, ಒಂದು ಆದೇಶವನ್ನು ನೀಡಿದರು. ಇವತ್ತು ನಿಜವಾಗಲೂ ಗಂಗಾವತಿ ವಿಧಾನಸಭೆ ಕ್ಷೇತ್ರದಿಂದ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಆಸಿಫ್ ಹುಸೇನ್ ಇವರು ಅವರ ವಯಸ್ಸಿನ ಒಂದು ವಾಯಮಿತಿಯಿಂದ ಅವರು ರಿಟೈರ್ಡ್ ಆಗಿ ಒಂದು ಜನರಲ್ ಸೆಕ್ರೆಟರಿಗೆ ಒಂದು ಸ್ಪರ್ಧೆ ಮಾಡಿದ್ರು ರಾಜ್ಯದಲ್ಲಿ. ಇವತ್ತು ಅವರು ಭಾಳಷ್ಟು ಯಾರದೇ ನಾಯಕರುಗಳು ಮಾಜಿ ಆಗಿರ್ಬೋದು, ಹಾಲಿ ಆಗಿರ್ಬೋದು, ಯಾರದೇ ಬೆಂಬಲವಿಲ್ಲದೆ ಯಾರ್ದು ಫೋಟೋಗಳನ್ನು ಸಹ ತಮ್ಮ ಒಂದು ವಾಲ್ ಪೋಸ್ಟರಲ್ಲಿ ಅಂಟಿಸದೆ ತಮ್ಮ ವೈಯಕ್ತಿಕ ವರ್ಚಸ್ ಮೇಲೆ ಇವತ್ತು ಆಯ್ಕೆಯಾಗಿ 8,011 ಮತಗಳನ್ನು ಪಡೆದು ಜನರಲ್ ಸೆಕ್ರೆಟರಿ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ. ನಾನು ಬ್ಲಾಕ್ ಅಧ್ಯಕ್ಷನಾಗಿ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು. ಅದೇ ರೀತಿ ಇವತ್ತು ಲಿಂಗೇಶ್ ಇವರು ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ ಅವರು ಸ್ಪರ್ಧೆ ಮಾಡಿದರು. ಅವರು ಸಹ ನಮಗೂ ಸಹ ಬಂದು ಮತದಾನ ಮಾಡಿಕೊಡ್ರಿ ಅಣ್ಣ ಅಂತೇಳಿ ಕೇಳಿಲ್ಲ. ಇವತ್ತು ಬೇರೆ ಬೇರೆ ಸನ್ನಿವೇಶಗಳು ತಾವು ನೋಡಿರ್ಬೋದು. ಯಾರ್ಯಾರೋ ಮಾಜಿ ಸಚಿವರಾಗಿರಲಿ, ಸಂಸದರಾಗಿರಲಿ, ಯಾರ್ಯಾರೋ ಅವರವರ ಬೆಂಬಲಿಗರಿಗೆ ಪರೋಕ್ಷವಾಗಿ ಅವರಿಗೆ ಬೆಂಬಲಿಸಿದರು. ಆದರೆ ಇಲ್ಲಿ ಕುಂತಿರ್ತಕ್ಕಂಥವರಿಗೆ ಯಾರೂ ಬೆಂಬಲ ಇಲ್ಲದೆ ಅವರು ಸಹ ಇಡೀ ಜಿಲ್ಲೆಯಲ್ಲಿ 4,057 ಮತಗಳನ್ನು ಪಡೆದು ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ ಒಂದು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಯಾರದೇ ಬೆಂಬಲವಿಲ್ಲದೆ ಅಷ್ಟೊಂದು ಮತಗಳನ್ನು ಪಡೆದುಕೊಂಡಿದ್ದಾರೆ. ಇವರಿಗೂ ಸಹ ಇವತ್ತು ನಗರ ಬ್ಲಾಕ್ ವತಿಯಿಂದ ಸನ್ಮಾನಿಸಿ ಅವರಿಗೆ ಇವತ್ತು ಶಾಹಿಲ್ ಅಲ್ಲಿ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆಗಿ ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆದುಕೊಂಡಿದ್ದಾರೆ. 2,847 ಮತಗಳನ್ನು ಇವರು ಪಡೆದುಕೊಂಡು ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ. ಇವರಿಗೂ ಸಹ ಯಾವ ನಾಯಕರು ಮಾಜಿ ಆಗಿರಲಿ, ಹಾಲಿ ಆಗಿರಲಿ, ಯಾರದೇ ಒಂದು ಬೆಂಬಲವಿಲ್ಲದೆ ಅಷ್ಟೊಂದು ಮತಗಳನ್ನು ಪಡೆದುಕೊಂಡಿದ್ದಾರೆ. ಅವರಿಗೂ ನಾನು ನಮ್ಮ ಪಕ್ಷದ ವತಿಯಿಂದ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಕಲಂದರ್ ಡಿಸ್ಟಿಕ್ ಜನರಲ್ ಸೆಕ್ರೆಟರಿಯಾಗಿ ಇವರು 1,084 ಮತಗಳನ್ನು ಪಡೆದುಕೊಂಡು ಇವರು ಆಯ್ಕೆಯಾಗಿದ್ದಾರೆ. ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅದ್ದಾನಿಯವರು ಅಸೆಂಬ್ಲಿ ಪ್ರೆಸಿಡೆಂಟಿಗೆ ಅವರು ಒಂದು ಸ್ಪರ್ಧೆ ಮಾಡಿದ್ರು. ಅದ್ದಾನು ಮತ್ತು ದೇವರಾಜು ಸಿಟಿ ಪ್ರೆಸಿಡೆಂಟಿಗೆ ಆಯ್ಕೆ ಮಾಡಿದ್ರು. ಅವರು ಇಬ್ಬರ ನಡುವೆ ಒಂದು ಒಳ್ಳೆ ಪೈಪೋಟಿ ಮಾಡಿಕೊಂಡಿದ್ರು. ತಾವೆಲ್ಲ ನೋಡಿರ್ಬೋದು, ಗಂಗಾವತಿ ಆಗಿರ್ಬೋದು, ಜಿಲ್ಲೆಯ ಜನತೆ ನೋಡಿರ್ಬೋದು. ಅವರು ವಿರುದ್ಧವಾಗಿ ಕೆಲವರು ವಾಯ್ಸ್ ಮೆಸೇಜ್ ಹಾಕೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿಗಳು ಇವರು ಅವರಿಗೆ ಬೆಂಬಲಿಸ್ರಿ ಅಂತೇಳಿ ಮಾಜಿ ಸಚಿವರು ಒಬ್ಬರು ವಾಯ್ಸ್ ಮೆಸೇಜ್ ಹಾಕಿದ್ರು ಸಹ ಜನ ಇಲ್ಲಿವರೆಗೆ ತಂದು ಅದ್ನಾನವರಿಗೆ 1746 ಮತಗಳನ್ನು ಮತ್ತು ದೇವರಾಜ್ ಇವರಿಗೆ 1274 ಮತಗಳನ್ನು ಪಡೆದುಕೊಂಡಿದ್ದಾರೆ. ನಿಜವಾದ ಪೈಪೋಟಿ ಅಂದರೆ ಈ ಹುಡುಗರು ಏನು ಮಾಡಿದ್ದಾರೆ, ಇವರಿಗೂ ಇಡೀ ನಮ್ಮ ಜಿಲ್ಲೆಯ ಪಕ್ಷದ ವತಿಯಿಂದ ಇವರಿಗೆ ಧನ್ಯವಾದಗಳು ಅರ್ಪಿಸಬೇಕಾಗುತ್ತೆ. ಯಾರದೇ ಹೆಸರು ಹೇಳದೆ ಮತದಾನವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಹುಡುಗರು. ಯಾರದೇ ಹೆಸರು ಹೇಳದೆ ನನ್ನ ಹಿಂದೆ ಅವ್ರು ಇದಾರ, ಇವ್ರು ಹೇಳ್ಯಾರ, ಅವ್ರು ಹೇಳ್ಯಾರ ಅಂತ ಹೇಳಿಲ್ಲ. ಯಾವುದೇ ಗುಂಡಾಗಿರಿ ಮಾಡಲಿಲ್ಲ. ಪ್ರೀತಿಯಿಂದ
ಪ್ರೀತಿಯಿಂದ ಕರ್ಸ್ಕೊಂಡು ಅವ್ರಿಗೆ ವೋಟಿಂಗ್ ಮಾಡ್ಕೊಂತ ಮುಖಾಂತರ ಇವತ್ತು ಆಯ್ಕೆ ಆಗಬೇಕಾಗಿತ್ತು. ದೇವರಾಜ್ ಅವರು ಬರೀ 104 ವೋಟ್ನಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಸ್ಟೇಟ್ಲಿಂದಾನೇ ಆಯ್ಕೆ ಆಗಿದ್ದಾರೆ. ಇವ್ರು ಯಾರಲ್ಲ ಪತ್ರದ ಮೇಲೆ ಆಗಲಿ ಅದ್ರ ಮೇಲೆ ಆಗಲಿಲ್ಲ, ಅವ್ರು ಸ್ಟೇಟ್ ಲೆವೆಲ್ಲೇ ಅಲ್ಲಿಂದಾನೇ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಉಪಾಧ್ಯಕ್ಷರಾಗಿ ಅದೇ ರೀತಿ ಅದ್ನಾನ್ ಅವರಿಗೂ ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ಒಂದು ಪಾರದರ್ಶಕವಾಗಿ ಇವತ್ತೇನು ಚುನಾವಣೆ ನಡೆಯಬೇಕಾಗಿತ್ತು. ಅದರಲ್ಲಿ ಸ್ವಲ್ಪ 5,000ಕ್ಕಿಂತ ಹೆಚ್ಚಿಗೆ 11,000 ಮತಗಳನ್ನು ನಮ್ಮ ಹುಡುಗರು ಮಾಡಿದ್ರು. ಇನ್ಕ್ಲೂಡಿಂಗ್ ನಮ್ಮ ಬೆಂಬಲವಿಲ್ಲದನು ನಾವು ಅವರಿಗೆ ಬೆಂಬಲನೂ ಸೂಚಿಸಿಲ್ಲ ಪಾಪ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಫೋಟೋ ಹೋದ್ರೆ ಬಹಳ ಸೀರಿಯಸ್ ಆಗ್ತಾರ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಇದ್ರು ರಮೇಶ್ ಅವರು ಅಂತೇಳಿ ಅವ್ರು ಹೇಳ್ತಿದ್ರು, ಇಲ್ಲಣ್ಣ ನೀವು ಬೆಂಬಲ ಬೇಡ, ಅವ್ರ ಪಾರ್ಟಿಗೆ ಅವರು ಮಾಡಲಿ, ಕಾಂಗ್ರೆಸ್ ಪಾರ್ಟಿಯಾಗ ಅವ್ರಿಗೆ ಏನು ಹೆಚ್ಚಿಗೆ ಮತ ತಗಂತಾರ ಅವ್ರಿಗೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರು. ನಾನು ಇವರಿಗೆ ಎಲ್ಲರಿಗೆ ನಮ್ಗೇನು ಈಗ ಆಯ್ಕೆ ಆಗಿರ್ತಕ್ಕಂಥ 6 ಜನರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ನಿಮಗೇನು ಮತವನ್ನು ಹಾಕಿದ್ದಾರೆ ಆ ಡೆಪಾಸಿಟ್ ಇಟ್ಕೊಳ್ಳಿ. ಅದು ಈಗಲ್ಲ, ಮುಂದೆ ಇನ್ನ ನಿಮ್ಮ ಭವಿಷ್ಯ ಇದೆ. ಅದು 28ಕ್ಕೆ ಕೆಲ್ಸಕ್ಕೆ ಬರ್ತೈತೆ. ಅದು 2028ಕ್ಕೆ ಅದು ಕೆಲ್ಸಕ್ಕೆ ಬರ್ತೈತೆ. ಜಿಲ್ಲೆದ ನಾಯಕರಾಗಿರ್ಬೋದು, ರಾಜ್ಯ ನಾಯಕರು ನಿಮ್ಮನ್ನು ಹುಡ್ಕಂತ ಬರ್ತಾರೆ. ಈಗಾಗಲೇ 2 ದಿವಸ ಆಗಿಂದ ನಿಮಗೆ ಫೋನ್ ಬರ್ತಾವೆ, ಎಲ್ಲಿದೆ ಲಿಂಗೇಶು, ಎಲ್ಲಿದೆ ದೇವರಾಜು, ಎಲ್ಲಿದೆ ಆಶಿಪ್ ಅಂತಕ್ಕಂಥದ್ದು. ನೀವು ಯಾವುದಿಲ್ಲ, ನೀವು ಡೈರೆಕ್ಟ್ ಆಗಿ ಯಾರದೇ ಅಳಕ್ಕಿಲ್ಲದೆ ನೀವು ಆರಿಸಿ ಬಂದಿರತಕ್ಕಂಥದ್ದು, ಯಾರದೇ ಬೆಂಬಲ ಇಲ್ಲದೆ ನಿಮಗೆ ಮತದಾನವನ್ನು ಮಾಡಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು. ನಾವು ಮುಂದಿನ ದಿನಗಳಲ್ಲಿ ತಮ್ಮನ್ನು ಎಲ್ಲರನ್ನು ಡಿ ಕೆ ಶಿವಕುಮಾರ್ ಅವರ ಹತ್ರ ಕರ್ಕೊಂಡು ಹೋಗಿನೂ ಸಹ ತಮಗೆ ಒಂದು ಭೇಟಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾರದೇ ಒಂದು ಬೆಂಬಲವಿಲ್ಲದೆ ತಾವು ಸ್ವಯಂ ಆಗಿ ಇವತ್ತು ಜನ ಇವರಿಗೆ ಯುವಕರು ಮತವನ್ನು ಹಾಕಿ ಆರಿಸಿದ್ದಾರೆ ಅಂತಕ್ಕಂಥದ್ದು ನಾವು ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ತರ್ತೀವಿ. ಅದೇ ರೀತಿ ಮಂಜುನಾಥ್ ಗೌಡ ಅವರು ಸಹ ನಮ್ಮ ಇವರ ಟೀಮಿನಲ್ಲಿ ಇದ್ರು. ಅವರು ಇವತ್ತು ರಾಜ್ಯಾಧ್ಯಕ್ಷರಾಗಿ ಅವರು ಸಹ ಆಯ್ಕೆ ಆಗಿದ್ದಾರೆ. ಇವ್ರ ಜೊತೆಗೆ ಇವರೆಲ್ಲ ಮತದಾನಗಳನ್ನು ಕ್ರೋಢೀಕರಿಸಿ ಅವ್ರು ಆಗಿದಾಗ ಅವರು ಮಂಜುನಾಥ್ ಅವ್ರನ್ನೂ ಸಹ ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇವತ್ತು ನಿಜಕ್ಕೂ ಯಾರ್ಯಾರೋ ಪರೋಕ್ಷವಾಗಿ ಬೆಂಬಲ ಮಾಡಿ ಅವ್ರಿಗೆ ನನ್ನ ಕ್ಯಾಂಡಿಡೇಟ್ ಗೆಲ್ಬೇಕು, ನಿನ್ನ ಕ್ಯಾಂಡಿಡೇಟ್ ಆದರೂ ಸಹ ಇವತ್ತು ಯುವಕರು ಎಲ್ಲ ಟೀಮ್ ಆಶಿಪ್ ಅವರು ತಗೊಂಡು ಇವತ್ತು ಹಗಲು ರಾತ್ರಿ ಅಡ್ಡಾಡಿ ಪ್ರೀತಿಲಿಂದ, ಇದು ಯಾವುದೋ ದೌರ್ಜನ್ಯಲಿಂದ ಗುಂಡಾಗಿರ್ಲಿಂದ ಬಂದಿರತಕ್ಕಂಥ ಮತ ಅಲ್ಲ, ಪ್ರೀತಿಲಿಂದ ಗಳಿಸ್ತಕ್ಕಂಥ ಮತ. ನಾವು ಸೋತೀವಿ, 4 ಕೋಟ್ನಲ್ಲಿ ಸೋತಿದ್ದೇನೆ, ಬಹಳ ದೊಡ್ಡದಲ್ಲ. ಎಂತೆಂಥವ್ರು ಸೋತಿದ್ದಾರೆ, ಅದು ಯಾವುದಕ್ಕೂ ಎದುಗುಬಾರ್ದು. ಏನಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದೇ ಮತ ಇವು, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದೀವಿ. ಮುಂದಿನ ದಿನಗಳಲ್ಲಿ ನಗರಸಭೆ ಚುನಾವಣೆ ಬರ್ತೈತೆ, ತಾವೆಲ್ಲ ಆಕ್ಟಿವ್ ಆಗಿರ್ರಿ, ತಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಾನು ಎಲ್ಲರಿಗೂ ಇವತ್ತು ಜನರಲ್ ಸೆಕ್ರೆಟರಿ ಅವರಿಗೂ ಮತ್ತು ಜಿಲ್ಲಾಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಜನರಲ್ ಸೆಕ್ರೆಟರಿ ಡಿಸ್ಟಿಕ್ ಅವರಿಗೂ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗಂಗಾವತಿ ಬ್ಲಾಕ್ ವತಿಯಿಂದ ಪತ್ರಿಕಾಗೋಷ್ಠಿ ಕರೆದಿದ್ದಷ್ಟೇ. ಇವತ್ತು ಈ ದಿನ ಈ 4 ತಿಂಗಳ ಹಿಂದ್ಗಡೆ ಚುನಾವಣೆ ನಡೆದಿತ್ತು ಯೂತ್ ಕಾಂಗ್ರೆಸ್ಸಿಂದು. ಆ ಚುನಾವಣೆಯಲ್ಲಿ ಭಾಗವಹಿಸಿದ್ವಿ. ನಾನೊಬ್ಬ ಜಿಲ್ಲಾಧ್ಯಕ್ಷ. ಅಲ್ಪ ಸ್ವಲ್ಪ ಮತಗಳಿಂದ ಸ್ವಲ್ಪ ಜನ ಹಿಂದೆ ಆಗಿದ್ರು, ಸೋತರು. ಅವ್ರನ್ನೆಲ್ಲರನ್ನು ಕರ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀನಿ. ಎಲ್ಲ ಹಿರಿಯರನ್ನ ಮುಖಂಡರನ್ನ ಭೇಟಿ ಆಗ್ತೀನಿ. ಎಲ್ಲರನ್ನ ಭೇಟಿಯಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಸಂಘಟನೆ ಮಾಡಿ ನನ್ನ ಜಿಲ್ಲಾಧ್ಯಕ್ಷನ ಒಂದು 2 ಮಾತು ಮುಗಿಸ್ತೇನೆ. ಅದ್ರ ಜೊತೆಗೆ ಬ್ಲಾಕ್, ಅಸೆಂಬ್ಲಿ, ಆಮೇಲೆ ಟೌನು, ಅರ್ಬನ್ ಅವೆಲ್ಲರೂ ಸ್ವಲ್ಪ ಮತಗಳಿಂದ ಸೋತಿದ್ರು. ಅವ್ರನ್ನೆಲ್ಲರನ್ನೂ ಜೊತೆಗೂಡಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಹಿರಿಯರ ಮುಖಂಡರನ್ನ ಸಲಹೆ ಮೇರೆಗೆ ಪಕ್ಷ ಸಂಘಟನೆ ಮಾಡ್ತೀನಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಬಂದಂಥ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ರಿಸಲ್ಟ್ದಲ್ಲಿ ನಮ್ಮದೆಲ್ಲ ಗೆದ್ದಿದ್ದೀವಿ, ಸೋತಿದ್ದೀವಿ, ಎಲ್ಲರೂ ಇದ್ದೀವಿ. ಆದರೆ ಎಲ್ಲರೂ ಒಂದೇ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಇದ್ದೀವಿ. ಆ್ಯಂಡ್ ಗೆದ್ದಂಥವ್ರಿಗೂ ಸೋತಂಥವ್ರಿಗೂ ಅಭಿನಂದನೆಗಳು. ಸೋತಂಥವ್ರಿಗೆ ಎದಕ್ಕೆ ಅಭಿನಂದನೆಗಳಂದರೆ ಅವ್ರ ಸಾಮರ್ಥ್ಯ ಏನಂದರೆ ಅವ್ರು ತೋರ್ಸೋಕೆ ಒಂದು ಅವಕಾಶ ಸಿಕ್ಕಿತ್ತು. ಗೆದ್ದಂಥವ್ರು ಐತಲ್ಲ, ಓಕೆ ಗೆದ್ದಿದ್ದೀರಿ, ಆದರೆ ಪಕ್ಷಕ್ಕೆ ದುಡಿರಿ, ಪಕ್ಷದ ಸಂಬಂಧ ಇರ್ರಿ. ಯಾಕಂದರೆ ಪಕ್ಷ ಗುರುತಿಸೋದಲ್ಲದೆ ಪಕ್ಷಕ್ಕೆ ನ್ಯಾಯ ಮಾಡಬೇಕು ಕೊಡಿ. ನನ್ನೊಂದು ಫ್ಯಾಮಿಲಿ ಪರ್ಸನಲ್ ಇಶ್ಯೂ ಇದೆ ಅಂತೇಳಿ ನನಗೆ ಸ್ವಲ್ಪ ಜಾಸ್ತಿ
ಮಾತಾಡೋಕೆ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಅದೆಲ್ಲ ಒಂದು ಫ್ಯಾಮಿಲಿದೆಲ್ಲ ಮುಗಿಲಿ, ದಿವಸ ಮುಗಿದ್ಮೇಲೆ ಆ್ಯಕ್ಟಿವ್ ಆಗಿ ಯಾರ್ಯಾರು ನಮಗೆ ಗೆಲ್ಲಿಸ್ಕೊಟ್ಟಿದ್ದಾರಲ್ಲ ಅವರಿಗೆ ಏನು ಕಂಪ್ಲೇಂಟ್ಸ್ ಇರಲಾರ್ದಂಗೆ ಕೆಲಸ ಮಾಡಿಕೊಡೋ ವ್ಯವಸ್ಥೆನ ಮಾಡ್ಕೊಡ್ತೀನಿ. ಧನ್ಯವಾದ. ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆಯ ನಾನು ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೆ. ನನ್ನನ್ನು ಮಾರ್ಗದರ್ಶಕರಾಗಿ ಮೊಹಮ್ಮದ್ ಆಸಿಫ್ ಹುಸೇನ್ ಅಣ್ಣನವರು ಅವರ ಮಾರ್ಗದರ್ಶನ ನಡೆದಂತೆ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ಪರ್ಧಿಸಿದ್ದೆ. ಅದರಲ್ಲಿ ನಾನು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು 2800 ಮತಗಳ ಅಂತರಿಂದ ನನಗೆ ಆಸಿಫ್ ಅಣ್ಣವರ ನೇತೃತ್ವದಲ್ಲಿ ಇಡೀ ತಂಡವನ್ನು ಮಾಡಿ ಎಲೆಕ್ಷನ್ ಮಾಡಿ ಯಾರ ಸಹಕಾರ ಇಲ್ಲದೆ ನಮ್ಮ ಅಧ್ಯಕ್ಷರಾಗಿರೋಂಥ ಅವರ ನೇತೃತ್ವದಲ್ಲಿ ನಾವು ಈಗ ಜಯವನ್ನು ಸಾಧಿಸಿದ್ದೀವಿ. ಮತ್ತು ನಮ್ಮ ಮಿತ್ರರಾಗಿರುವಂಥ ಅದ್ನಾನ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು, ಅವರು ನಾವು ಎಲ್ಲ ಸೇರಿ ಸಂಘಟನೆ ಮಾಡಿ ಯಾರ ಹೆಸರು ಹೇಳದೆ ಒಂದೇ ಒಂದು ನಮ್ಮದು ಗುರಿ, ಆಸಿಫ್ ಅಣ್ಣ ಅವರ ಗುರಿ ಮೇಲೆ ಅವರ ನಡತೆ ಮೇಲೆ ನಾವು ನಡ್ಕೊಂಡು ಈ ಚುನಾವಣೆ ಮಾಡಿದ್ದೀವಿ. ಯಾರ ಬೆಂಬಲ ಇಲ್ಲದೆ ನಾವು ಪೈಪೋಟಿಯನ್ನು ಕೊಟ್ಟಿದ್ದೀವಿ. ಆದರೂ ಎಲ್ಲರಿಗೆ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್. ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಲಿಂಗೇಶ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಶಾಹಿಲ್ ಅಲಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿಯಾಗಿ ಅವರು ಆಯ್ಕೆಯಾಗಿದ್ದಾರೆ. ಖಲಂದರ್ ಅವರು ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ. ಅದ್ನಾನ್ ಅಸೆಂಬ್ಲಿ VP ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ದೇವರಾಜ್ ಇವರು ಬ್ಲಾಕ್ ವೈಸ್ ಪ್ರೆಸಿಡೆಂಟ್ ಆಗಿ ಆಗಿದ್ದಾರೆ. ಇವತ್ತು ಇವರು ಬ್ಲಾಕ್ ಕಾಂಗ್ರೆಸ್ ಆಫೀಸ್ನಲ್ಲಿ ಇವತ್ತು ಎಲ್ಲರಿಗೂ ನಮ್ಮ ಶಾಮೀದ್ ಮನೆಯವರ ನೇತೃತ್ವದಲ್ಲಿ ಅವ್ರನ್ನ ಸನ್ಮಾನ ಇಟ್ಕೊಂಡಿದ್ವಿ. ಅವ್ರನ್ನ ಸನ್ಮಾನ ಮಾಡಿ ಗೌರವಿಸಲಾಯಿತು. ಮಾಡ್ಕೊಂಡು ಹೋದರೆ ಮುಂದೆ ನಾವು ಒಬ್ಬ ಒಳ್ಳೆ ನಾಯಕರಾಗಿ ಬೆಳೆಯಲಿಕ್ಕೆ ಸಾಧ್ಯ. ಇವತ್ತು ಗಂಗಾವತಿಯಲ್ಲಿ ಯಾರ್ದು ಬ್ಯಾನ್ ಇಲ್ಲದೆ, ಯಾರ ಹೆಸರು ಹೇಳಾರದೆ ಇವತ್ತೇನು ಇವರು ಗೆದ್ದಿದ್ದಾರೆ. ಇವತ್ತು ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ಸನ್ಮಾನ ಮಾಡಿ ಇವ್ರನ್ನ ಗೌರವಿಸಿದ್ದಾರೆ. ಅವ್ರಿಗೆ ಮತ್ತೆ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ. ಎಲ್ಲರಿಗೂ ನನ್ನ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್. ಅದ್ನಾನ್ ಪಾಷಾ, ಮೊಹಮ್ಮದ್ ಖಲಂದರ್, ಮೊಹಮ್ಮದ್ ಸಾಹಿಲ್ ಅಲಿ, ಲಿಂಗೇಶ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ದೇವರಾಜ್ ನಗರ ಘಟಕ ಉಪಾಧ್ಯಕ್ಷ ದೇವರಾಜ್. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.